ಸ್ಫೋಟಕ ವಿಚಾರಗಳು ಈಗ ಸಿಜೆಪಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ತೆರೆದುಕೊಂಡಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈಗ ಅದಕ್ಕೆ ಹೋಗೋಣ. ವೆರಿ ಇಂಪಾರ್ಟೆಂಟ್ ಅದು. ಈ ಕೇಸಲ್ಲಿ ಯಾಕೆ ತುಂಬಾ ಜನಕ್ಕೆ ಈಗ ಢವ ಶುರು ಆಗಿದೆ ಅನ್ನೋದನ್ನ, ಅದಕ್ಕಿಂತ ಮುಂಚೆ ಕೆಲವೆಲ್ಲ ಎಕ್ಸ್ಪೋಸ್ ಆಗಿರೋದು ನೋಡಿ, ಕ್ವಿಕ್ ಆಗಿ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಂಬರ್ 1, ಪಾರ್ಟಿ ಮಾಡಿದ್ರಲ್ಲ ಸಿಜೆಪಿ ಹೋರಾಟಗಾರರು. ಈ ರೆಸಿಗ್ನೇಷನ್ ಆದಮೇಲೆ, ಪ್ರಧಾನ್ ರಾಜೀನಾಮೆ ತಗೊಂಡಾದ್ಮೇಲೆ ಭರ್ಜರಿ 5 ಸ್ಟಾರ್ 7 ಸ್ಟಾರ್ ಪಾರ್ಟಿ ನಡೀತಲ್ವಾ, ಆ ಪಾರ್ಟಿ ಎಲ್ಲ ಸರಿ, ಮಜಾ ಮಾಡ್ಕೊಳ್ಳಿ. ಆದರೆ ನಂಬರ್ 1 ಪ್ರಶ್ನೆ ಯಾಕೆ ಹೇಳ್ತು ಅಲ್ಲಿ ಹೇಳಿ, ಅವ್ರ ಪಾರ್ಟಿ ಬಗ್ಗೆ ಯಾಕೆ ಟೀಕೆ ವ್ಯಕ್ತವಾಯಿತು? ಎಷ್ಟೋ ಜನ ಸ್ಟೂಡೆಂಟ್ಸು ನೀಟ್ ಎಕ್ಸಾಮ್ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತಾನೇ ಅವರು ಹೋರಾಟ ಮಾಡಿದ್ದು. ಹಾಗಾದರೆ ಯಾಕೆ ಇವರು ಆ ಆತ್ಮಹತ್ಯೆಯ ಬೇಸರವನ್ನೆಲ್ಲ ಮರೆತು ಇಷ್ಟು ದೊಡ್ಡ ಪಾರ್ಟಿ ಮಾಡಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಹುಟ್ಕೊಂಡಿದ್ದಲ್ವಾ? ಅದು ಅಲ್ಲ ಈ ವಿಚಾರ. ಯಾವ ಸ್ಟೂಡೆಂಟ್ಸ್ ಆತ್ಮಹತ್ಯೆ ಮಾಡ್ಕೊಂಡು ಅವ್ರ ಫೋಟೋ ಹಿಡ್ಕೊಂಡು ಬ್ಯಾನರ್ ಮಾಡ್ಕೊಂಡು ಇವ್ರು ಹೋರಾಟ ಮಾಡಿದ್ರು, ಅದನ್ನೆಲ್ಲ ಹೆಂಗೆ ಬಿಸಾಕಿ ಚೆಲ್ಲಾಪಿಲ್ಲಿ ಮಾಡಿದ್ದಾರೆ, ಯಾವ ರೀತಿ ಬಿಸಾಡಲಾಗಿದೆ ಅದನ್ನ ಅನ್ನೋದು ಕೂಡ ಈಗ ರಿಪೋರ್ಟ್ಸು ಗಮನ ಸೆಳೀತಿದೆ. ಸೊ ಇವ್ರ ನಿಜವಾದ ಉದ್ದೇಶ ಏನು ಅನ್ನೋದು ಅಲ್ಲಿ ಬಯಲಾಗ್ತಿದೆ ಅಂತ. ಇದು ಮುಖ್ಯವಾದದ್ದು. ಎರಡನೇದು ನೋಡಿ, ಈಗ FIRಗಳನ್ನು ತೆಗಿಬೇಕು, ಯಾವ ಸ್ಟೂಡೆಂಟ್ ಮೇಲೂ ಕ್ರಮ ಆಗಬಾರ್ದು ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿ ಅಸ್ಸಾಮಲ್ಲಿ ಸುಮಾರು ಕಡೆಗಳಲ್ಲೆಲ್ಲ ಎಲ್ಲ ಪೊಲೀಸರು ಆ್ಯಕ್ಷನ್ ತಗೊಂಡಿದ್ದನ್ನೆಲ್ಲ ವಾಪಸ್ ಬಿಟ್ಟು ಕಳಿಸ್ತಿದ್ದಾರೆ, ಅದು ಬೇರೆ ವಿಷಯ. ಆದರೆ ರೇಪಿಸ್ಟ್ಗಳಿದ್ರು, ಕ್ರಿಮಿನಲ್ಗಳಿದ್ರು, ಗ್ಯಾಂಗ್ಸ್ಟರ್ಗಳಿದ್ರು, ರೌಡಿ ಶೀಟರ್ಸ್ ಇದ್ರು, ಪೋಕ್ಸೋ ಕೇಸಲ್ಲಿ ಫಿಟ್ ಆಗಿರೋರಿದ್ರು, ಬಹಳಷ್ಟು ಗಂಭೀರ ಕ್ರಿಮಿನಲ್ ಮೊಕದ್ದಮೆ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸಮಾಜಘಾತುಕ ಶಕ್ತಿಗಳ ಮುಖ ಐಡೆಂಟಿಫೈ ಆಗಿದೆ. 1000 ಗಟ್ಟಲೆ 2-2.5 ಸಾವಿರ ಕ್ರಿಮಿನಲ್ಗಳ ಮುಖವನ್ನ ಐಡೆಂಟಿಫೈ ಮಾಡಿದ್ದಾರೆ ಡೆಲ್ಲಿ ಪೊಲೀಸರು, ಸಾಕ್ಷಿ ಸಮೇತ ಅವ್ರ ಮುಖ ಸಿಕ್ಕಿದೆ. ಅವ್ರ ಮೇಲೂ ಬೇಡವಾ ಕ್ರಮ? ಈಗ ಸಿಜೆಪಿ ಅನಿವಾರ್ಯವಾಗಿ ಕೆಲವು ವಿಷಯಗಳಲ್ಲೆಲ್ಲ ಅಂತರ ಕಾಯ್ದುಕೊಳ್ತಿದೆ. ಬಿಹಾರ, ವೆಸ್ಟ್ ಬೆಂಗಾಲಲ್ಲೆಲ್ಲ ಇವ್ರು ನಮ್ಮವರಲ್ಲ ಅಂತಿದೆ ಕಡೆಗೆ. ಯಾರ್ಯಾರೋ ಸಿಜೆಪಿ ಹೆಸರಲ್ಲಿ ಅಲ್ಲಿ ಬಂದು ಗ್ರೌಂಡಲ್ಲಿ ಪ್ರೊಟೆಸ್ಟ್ ಅಂದರೆ ಜಂತರ್ ಮಂತರಲ್ಲಿ ಹೋರಾಟ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟು ಪರ್ಸೆಂಟು ವಿದ್ಯಾರ್ಥಿಗಳಿದ್ರು, ಎಷ್ಟು ಪರ್ಸೆಂಟು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಆ್ಯಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಇದ್ರು ಅನ್ನೋದೆಲ್ಲ ಪತ್ತೆಯಾಗಿದೆ. ಅವ್ರ ಮೇಲೂ ಕ್ರಮ ಬೇಕೋ ಬೇಡವೋ? ಈಗ ಸ್ಟೂಡೆಂಟ್ಸನ್ನು ಮಾತ್ರ ಟಚ್ ಮಾಡಬೇಡಿ, ಸುಪ್ರೀಂ ಕೋರ್ಟ್ನ ಮಹತ್ವದ ಆದೇಶ. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದವ್ರನ್ನ ಬಿಟ್ಟು ಕಳಿಸಿ, ಸ್ಟೂಡೆಂಟ್ಸು ಮತ್ತು ಮೈನರ್ಸ್ ಎಲ್ಲ ಯಾರಿದ್ದಾರೋ ಅವ್ರನ್ನೆಲ್ಲ ಟಚ್ಚು ಮಾಡೋಕೆ ಹೋಗಬೇಡಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಕೂಡ. ಆಲ್ರೆಡಿ ಅದನ್ನು ಸರ್ಕಾರಗಳು ಅಂದರೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಕೂಡ ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದೆ. ಆದರೆ ಉಳಿದವರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ಆ ಹೋರಾಟದ ಹೆಸರಲ್ಲಿ ವೈಲೆನ್ಸ್ ಮಾಡಿದವರು, ಅಟ್ರಾಸಿಟಿ ಮಾಡಿದವರು, ಅವ್ರನ್ನೆಲ್ಲ ಬಿಡೋಕ್ಕಾಗತ್ತಾ? ಅವರನ್ನೆಲ್ಲ ಹಿಡಿದು ಹೆಡೆಮುರಿ ಕಟ್ಟೋ ಕೆಲಸ ಮುಂದೆ ಸಾಗ್ತಿದೆ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಸ್ಟೆಪ್ ಈಗ ಸಿಜೆಪಿಯಲ್ಲಿ ತುಂಬ ಜನರಿಗೆ ಬೆಚ್ಚಿ ಬೀಳೋ ರೀತಿಯಲ್ಲ ಆಗಿದೆ. ಏನದು? 5 ಪಾಯಿಂಟ್ಸನ್ನು ಹೈಲೈಟ್ ಮಾಡಿದ್ದಾರೆ CJI. ಮತ್ತಿದು ಆದೇಶವಾಗಿ ಬರುತ್ತೆ ನಾಳೆ ಗ್ಯಾರಂಟಿ, ಯಾಕಂದರೆ ಇದು ಆಗಬೇಕು ಅಂತ ಅವ್ರು ಹೇಳ್ತಿರೋದು. ಇಂಡಿಪೆಂಡೆಂಟ್ ಪ್ರೋಬ್. ಈ ಪ್ರಕರಣದಲ್ಲಿ 2 ಕಡೆಯಿಂದ ಕೇಸ್ಗಳು ಬಂದಿವೆ. 200ಕ್ಕೂ ಅಧಿಕ ಪೊಲೀಸರ ಮೇಲೆ ಅತ್ಯಂತ ಹೀನಾಯವಾಗಿ ದಾಳಿಯಾಗಿದೆ. ಸಾವು ಬದುಕಿನ ನಡುವೆ ಹೋರಾಡುವ ಮಟ್ಟಿಗೆ ಪೊಲೀಸರಿಗೆ ಅಟ್ಯಾಕ್ ಆಗಿದೆ. ನೋಡಿದ್ದೀವಲ್ಲ ದೃಶ್ಯಗಳನ್ನು, ಹೆಂಗೆ ಅಟ್ಟಾಡಿಸಿ ತಲೆ ಎಲ್ಲ ನೆಲಕ್ಕೆ ಅಪ್ಪಳಿಸಿ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ, ಖಡ್ಗ ಹಿಡ್ಕೊಂಡು ನೆಗೆದು ಹೋಗ್ತಾರೆ, ಅವರ ಜೀಪು ಉರುಳಿಸ್ತಾರೆ, ಏನೇನೆಲ್ಲ ಆಗಿದೆ ಅಲ್ವಾ? ಸೊ ಅವ್ರ ಕಡೆ ಪೊಲೀಸರ ಕಡೆಯಿಂದನೂ ಬಂದಿದೆ, ಸ್ಟೂಡೆಂಟ್ಸ್ ಕಡೆಯಿಂದನೂ ಬಂದಿದೆ. ನಮ್ಮ ಮೇಲೆ ಲಾಠಿ ಚಾರ್ಜು, ಪ್ಯಾಲೆಟ್ ಗನ್ನು, ಅದು ಇದು ಅಂದ್ಕೊಂಡು ಅವ್ರ 2 ಕಡೆಯಿಂದ ಬಂದಿದೆ. ಸೊ ಇಲ್ಲೊಂದು ಸ್ವತಂತ್ರ ತನಿಖೆ, ಅತ್ಯಂತ ಕಟ್ಟುನಿಟ್ಟಾಗಿ ಇಡೀ ಪ್ರಕರಣ ತನಿಖೆ ಮಾಡಬೇಕು. ಇದು ಸುಪ್ರೀಂ ಕೋರ್ಟ್ ಹೇಳ್ತಿರೋದು. ನೋಡಿ, ಈಗ ಸಿಕ್ಕಾಕ್ಕೊಳ್ತಾರೆ. ತನಿಖೆ ಮಾಡೋದು ಯಾವಾಗ? ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ ಮಾಡಲೇಬೇಕಾಗತ್ತೆ. CBI ಮಾಡುತ್ತಾ ಅಥವಾ ನ್ಯಾಯಾಂಗ ತನಿಖೆ ಆಗುತ್ತಾ? ಕಟ್ಟುನಿಟ್ಟಿನ ತನಿಖೆ ಆಗುತ್ತೆ. ಸ್ವತಂತ್ರ ತನಿಖೆಯನ್ನು ಸುಪ್ರೀಂ ಕೋರ್ಟೇ ಆದೇಶ ಮಾಡಿದಲ್ಲಿ ಈಗ ಬೀಳುತ್ತೆ ನೋಡಿ FIRಗಳು. ಯಾರ ಮೇಲೂ FIR ಬೀಳಬಾರ್ದು. ಕಂಡೀಷನ್ಲೆಸ್ ಆಗಿ ಎಲ್ಲಾರನ್ನೂ ಬಿಟ್ಬಿಡ್ಬೇಕು ಅಂದರೆ ಆಗುತ್ತಾ? ಸಮಾಜಘಾತುಕ ಶಕ್ತಿಗಳನ್ನೆಲ್ಲ ಹೊರಗಡೆ ಓಡಾಡಕ್ಕೆ ಬಿಡೋಕ್ಕೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಸ್ಟೂಡೆಂಟ್ಸ್ಗೆ ಹಾರ್ಮ್ ಮಾಡಬೇಡಿ ಕಟ್ಟುನಿಟ್ಟಾಗಿ, ಉಳಿದವ್ರನ್ನ ಒಬ್ಬರನ್ನೂ ಬಿಡಬೇಡಿ.
ಯಾರು ಮಾಡಬಾರದು ಮಾಡಿದಾರಲ್ಲ ಅವ್ರನ್ನೊಬ್ಬರನ್ನೂ ಬಿಡಬೇಡಿ. CCTV ಅಲ್ಲಿ ಏನೇನು ಕ್ಯಾಮ್ರಾಗಳಿದ್ದು ಪೊಲೀಸರು ರೆಕಾರ್ಡ್ ಮಾಡಿರ್ತಾರೆ, ಎಲ್ಲ ಚೆಕ್ ಮಾಡಿ ಪ್ರತಿಯೊಂದು ತಂದಿಡಿ, ಬೀಳುತ್ತೀಗ FIRಗಳು. ಸೊ CJP ನಡಗಿಸ್ತಾ ಇದೆ ಸುಪ್ರೀಂ ಕೋರ್ಟ್ನ ಈ ನಡೆ. ಈಗ ಸೌರವ್ ದಾಸ್ ಯಾಕೆ ಭಯ ಪಟ್ಕೊಳ್ತಿದ್ದಾರೋ ಗೊತ್ತಿಲ್ಲ. ಟಾಪ್ ಕೋರ್ಟ್ಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಬಟ್ FIRಗೆ ಈ ರೀತಿ ಕಂಡೀಷನ್ಗಳನ್ನು ಇಟ್ಟಿರೋದು ಆಕ್ಷೇಪಾರ್ಹ, ಅಕ್ಸೆಪ್ಟೇಬಲ್ ಅಲ್ಲ ಇದು ಅಂತ ಆಲ್ರೆಡಿ ಸ್ಟೇಟ್ಮೆಂಟ್ ಶುರು ಆಗಿಬಿಟ್ಟಿದೆ. CJPಗೆ ಯಾಕೆ ಟೆನ್ಷನ್ನು? ಸ್ಟೂಡೆಂಟ್ಸ್ಗೇನು ಮಾಡಲ್ಲ ಸರ್ಕಾರ, ನಿಜವಾದ ವಿದ್ಯಾರ್ಥಿಗಳನ್ನು ರಕ್ಷಿಸ್ತಾ ಇದೆ ಸುಪ್ರೀಂ ಕೋರ್ಟು. ನಿಮ್ಮ ರಕ್ಷಣೆಗೆ ಬಂದಿದೆ ಸುಪ್ರೀಂ ಕೋರ್ಟು. ಯಾರನ್ನು ಟಚ್ ಮಾಡಬೇಡಿ ಅಂತ ಹೇಳಿದೆ ಸ್ಟೂಡೆಂಟ್ಸ್ನ. ಯಾಕೆ ಭಯ ಶುರುವಾಗಿದೆ? ಈಗ ಬಿಡತ್ತೆ ನೋಡಿ ಪಿಕ್ಚರ್. ಅದನ್ನೇ ಹೇಳ್ತಿರೋದು ಈಗ CGI. ಈಗ ಅವ್ರನ್ನೂ ಬಿಡಿ, ಇವರನ್ನೂ ಬಿಡಿ, ಅವ್ರನ್ನ ಬಿಡದಿದ್ರೆ ಹೋರಾಟ ಮಾಡ್ತೀವಿ, ಮತ್ತೆ ಬರ್ತೀವಿ ಅಂತೆಲ್ಲ ಹೆದರಿಸ್ತಿದಾರಲ್ವ ಸೆಂಟ್ರಲ್ ಗೌರ್ಮೆಂಟನ್ನು. ಬಟ್ ಈಗ ಸುಪ್ರೀಂ ಕೋರ್ಟು ಏನು ಹೇಳಿದೆ? ಸ್ಟೂಡೆಂಟ್ಸನ್ನು ಬಿಡಿ, ಆದರೆ ಯಾರು ಅಟ್ರಾಸಿಟಿ ಮಾಡಿದ್ರೋ, ಯಾರು ವೈಲೆನ್ಸ್ ಸೃಷ್ಟಿ ಮಾಡಿದ್ರೋ, ಯಾರು ಹಾನಿ ಮಾಡಿದ್ರೋ, ಸಮಾಜಘಾತುಕ ಕೆಲಸಗಳನ್ನು ಮಾಡಿದ್ರೋ ಅವರ ಹಿನ್ನೆಲೆಯನ್ನಂತೂ ನೋಡಲೇಬೇಕಾಗತ್ತೆ, ಅವರ ಅಕೌಂಟಬಿಲಿಟಿ ತಗೊಳ್ಳೇಬೇಕು ಅಂತ ಕೂಡ ಹೇಳಿದೆ ಸುಪ್ರೀಂ ಕೋರ್ಟು. ಹಾಗಾಗಿ ಈಗ ಇಂಡಿಪೆಂಡೆಂಟ್ ಪ್ರೋಬ್ ಆದರೆ ಏನಾಗುತ್ತೆ? ಎಲ್ಲರ ಹಿಸ್ಟ್ರಿ ತೆರೆದುಕೊಳ್ಳುತ್ತೆ. ಯಾರು ಬಂದರು, ಎಲ್ಲಿಂದ ಬಂದರು, ಯಾರಿದ್ರು, 2,500 ಜನ ಕ್ರಿಮಿನಲ್ಸ್ ಹೆಂಗೆ ಬಂದರು, CJP ಅವ್ರು ಕರೆಸಿದ್ರ ತಾವಾಗೇ ಬಂದ್ರ, ಅವ್ರಿಗೂ ಇವ್ರಿಗೂ ಲಿಂಕ್ ಇದೆಯಾ ಇಲ್ವಾ, ಎಲ್ಲವೂ ಕೂಡ ಸ್ವತಂತ್ರ ಇನ್ವೆಸ್ಟಿಗೇಷನಲ್ಲಿ ತೆರೆದುಕೊಳ್ಳುತ್ತೆ. ಈಗ ಇದು ಸುಪ್ರೀಂ ಕೋರ್ಟ್ ಹೇಳಿರೋದು ಹಲವಾರು ಜನರ ಮೈ ನಡಗಿಸ್ತಿರತ್ತೆ. ಯಾಕಂದರೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕಂಡೀಷನ್ ಹಾಕಿದ್ದೀವಿ, ಈಗ ಅವ್ರ ಕಂಡೀಷನ್ ಮುರಿದ್ರೆ ಮತ್ತೆ ಹೋರಾಟ ಆಗುತ್ತೆ, ಅವರನ್ನು ಬಿಡಿ ಇವರನ್ನು ಬಿಡಿ ಅಂತ ಎಲ್ಲರನ್ನು ಬಿಡಿಸುವ ಪ್ರಯತ್ನ ಆಗ್ತಿತ್ತಾ ಗೊತ್ತಿಲ್ಲ. ಅವ್ರು ನಿಜವಾಗಿಯೂ ಸ್ಟೂಡೆಂಟ್ಸ್ ಇದ್ರೆ ಅವ್ರನ್ನ ಬಿಡ್ಲಿ, ಪಾಪ ಅವ್ರು ನ್ಯಾಯ ಕೇಳಕ್ ಬಂದಿದ್ರು, ಅವ್ರು ನ್ಯಾಯ ಕೇಳಲೇಬೇಕು, ಪ್ರಜಾಪ್ರಭುತ್ವದಲ್ಲಿ ಆ ಹಕ್ಕಿದೆ, ನೋ ಡೌಟ್. ಅದು ಬಿಟ್ಟು ಬೇರೆಯವ್ರು ಬಂದಿದ್ರಲ್ಲ, ಎಂತೆಂಥ ಅವರು ನೀಟ್ ಎಕ್ಸಾಮಿನೇಷನ್ ಅಟೆಂಡ್ ಮಾಡಿದ್ರು ಈ ಸಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಗ್ಯಾಂಗ್ಸ್ಟರ್ಗಳೆಲ್ಲ ಬಂದು ಹೋರಾಟ ಮಾಡಿದ್ರು, ಅವರೆಲ್ಲ ನೀಟ್ ಎಕ್ಸಾಮಿನೇಷನ್ ಅವರ ದೃಶ್ಯ ಸಮೇತ ಸಿಕ್ಕಿದೆ ತಾನೆ ನಮಗೆ ಯಾರ್ಯಾರು ಬಂದಿದ್ರು ಅಂತ. ಡೆಲ್ಲಿ ಪೊಲೀಸರು ಮುಖ ಇಟ್ಟಿದ್ದಾರೆ ಎಲ್ಲರದೂ. ಸೊ ಎರಡೂ ಕಡೆ ಇನ್ವೆಸ್ಟಿಗೇಷನ್ ಆಗಲಿ. ಸುಪ್ರೀಂ ಕೋರ್ಟ್ ಹೇಳ್ತಿರೋದೇನು, ಇದು ಬರೀ ಈ ಕೇಸಲ್ಲಿ ಕ್ರಮ ತಗೊಳ್ಳೋಕಷ್ಟೇ ಅಲ್ಲ, ಈಗ ಅಲ್ಲಿ ಎಲ್ಲ ನಿಯಮ ಮೀರಿ ಹೋಗಿದೆ ಅಂದಮೇಲೆ ಕ್ರಮ ಆಗಬೇಕು. ಇನ್ನು ಲಾ ಆ್ಯಂಡ್ ಆರ್ಡರ್ ವಿಷಯ ಬರುತ್ತೆ. ಸೊ ಕಾನೂನು ಮಧ್ಯಪ್ರವೇಶ ಮಾಡಿ ಇಲ್ಲಿ ಕ್ರಮ ಆಗಬೇಕು. ಪೊಲೀಸರು ತಪ್ಪು ಮಾಡಿದ್ರೆ ಅವ್ರ ಮೇಲೆ, ಸ್ಟೂಡೆಂಟ್ಸು ಅಥವಾ ಅಲ್ಲಿ ಬಂದವ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ. ಸೊ ಫಿಕ್ಸ್ ಆಗುತ್ತೆ ಅಕೌಂಟಬಿಲಿಟಿ, ಅದನ್ನು ಮಾಡಲೇಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಹೇಳ್ತಿದೆಯಲ್ವಾ. ಇದರಿಂದ ಮುಂದೆ ಫಿಕ್ಸ್ಡ್ ಪ್ರೋಟೋಕಾಲ್ ಫಾಲೋ ಮಾಡೋಕ್ಕಾಗತ್ತೆ. ಅಂದರೆ ಎಲ್ಲೇ ಹೋರಾಟ ಆಗಲಿ, ಎಲ್ಲೇ ಅಜಿಟೇಷನ್ ಆಗಲಿ, ಯಾವುದೇ ಬಗ್ಗೆ ಪ್ರತಿಭಟನೆಗಳಾಗಲಿ, ಪೊಲೀಸರು ಇಷ್ಟೇ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಹೋರಾಟ ಮಾಡೋಕೆ ಬಂದವರು ಇಂತಿದ್ದೇ ಗೈಡ್ಲೈನ್ಸ್ ಇರಬೇಕು, ಇದು ಫಿಕ್ಸ್ ಆಗುತ್ತೆ. ಸುಪ್ರೀಂ ಕೋರ್ಟ್ ಹೇಳ್ತಿರೋದು ಅದೇ. ಒಂದೊಂದು ಹೋರಾಟವನ್ನು ಒಂದೊಂದು ಥರ ಹ್ಯಾಂಡಲ್ ಮಾಡೋದಲ್ಲ, ಒಂದೊಂದು ಹೋರಾಟವನ್ನು ಒಂದೊಂದು ರೀತಿಯಲ್ಲಿ ಮಾಡೋದು ಅಲ್ಲ. ನಮಗೆ ಸಿಟ್ಟು ಬಂತು ಅಂತ ದೇಶನ ಹಾಳು ಮಾಡೋಕ್ಕಾಗತ್ತಾ? ಹಾಗಾಗಿ ಎರಡೂ ಕಡೆ ಪ್ರೋಟೋಕಾಲು ಗೈಡ್ಲೈನ್ಸ್ ಸೆಟ್ ಆಗಬೇಕು. ಭವಿಷ್ಯದ ಎಲ್ಲದಕ್ಕೂ ಇದು ದಾರಿದೀಪ ಆಗಬೇಕು. ಹಾಗಾಗಿ ಇದಕ್ಕೊಂದು ಅತ್ಯಂತ ಕಠಿಣ ಸ್ವರೂಪದಲ್ಲಿ ಇಂಡಿಪೆಂಡೆಂಟ್ ಪ್ರೋಬ್ ಆಗಬೇಕು ಅನ್ನೋದನ್ನು ಸ್ಟ್ರೆಸ್ ಮಾಡಿದೆ. ಮೈನರ್ಸ್ನ ಪ್ರೊಟೆಕ್ಟ್ ಮಾಡಿ, ಮತ್ತು ಎಲ್ಲ ಬಗೆಯಲ್ಲೂ ಕೂಡ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರ್ನಂತೂ ಬಿಡೋ ಚಾನ್ಸ್ ಇಲ್ಲ. FIRಗಳಾಗಿವೆ ಆಲ್ರೆಡಿ, ಈಗಾಗಲೇ ರಿಜಿಸ್ಟರ್ ಆಗಿರೋದು. ಸೊ ಯಾರ್ಯಾರು ಮಕ್ಕಳಿದಾರೋ, ವಯಸ್ಕರ ಅಲ್ದವ್ರು ಇದ್ದಾರೋ ಅವರನ್ನಂತೂ ಯಾವುದೇ ಹಾನಿ ಮಾಡದೆ ಫಸ್ಟ್ ಬಿಟ್ಟು ಕಳಿಸಿ ಅಂತ ಹೇಳಿದ್ದಾರೆ. ಸೊ ಈಗ ಯಾವ ಪ್ರೋಟೋಕಾಲ್ ಮುಂದೆ ಕೆಲಸ ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡೋಕೆ ಸುಪ್ರೀಂ ಕೋರ್ಟ್ ಬಯಸ್ತಾ ಇದೆ. ಹೋರಾಟ ಮಾಡೋದು ಪ್ರಜಾಪ್ರಭುತ್ವದ ಹಕ್ಕು ಅಂತ ಎತ್ತಿ ಹಿಡಿತಾನೆ. 200 ಜನ ಪೊಲೀಸರ ಫ್ಯಾಮಿಲಿಯವರು ಬಂದಿದ್ದಾರೆ, ಅವ್ರಿಗೂ ನಾವು ನ್ಯಾಯ ಕೊಡಿಸ್ಬೇಕು ಅನ್ನೋದನ್ನ ಹೈಲೈಟ್ ಮಾಡ್ತಾನೆ ವಿದ್ಯಾರ್ಥಿಗಳನ್ನು ಪ್ರೊಟೆಕ್ಟ್ ಮಾಡ್ತಿದೆ ಸುಪ್ರೀಂ ಕೋರ್ಟ್. ಇದು ತುಂಬಾ ಮಹತ್ವದ್ದು. ಯಾಕಂದ್ರೆ ಅಲ್ಲಿ ಯಾರ್ಯಾರು ಬಂದಿದ್ರು, ರಿಪೀಟ್ ಮಾಡ್ತಿದ್ದೀನಿ, ರೇಪಿಸ್ಟ್ಗಳು ಬಂದಿದ್ರು ಅಂತ ಕೂಡ ಹೇಳಲಾಗ್ತಿದೆ. ಅಂದರೆ ರೇಪ್ ಕೇಸ್ಗಳನ್ನು ಎದುರಿಸ್ತಿರೋರು, ಪೋಕ್ಸೋ ಕೇಸ್ಗಳನ್ನು ಎದುರಿಸ್ತಿರೋರು, ಬಹಳ ಗಂಭೀರ ಸ್ವರೂಪದ ಕ್ರಿಮಿನಲ್ ಕೇಸ್ಗಳನ್ನು ಎದುರಿಸ್ತಿರೋರು ಕೂಡ ಅಲ್ಲಿದ್ರು ಅಂತ ಹೇಳಲಾಗ್ತಿದ್ದು. ಈಗ ಅದೆಲ್ಲ ಸುಮ್ಮನೆ ಬಿಡಕ್ಕಾಗತ್ತಾ? ಕಾದ್ ನೋಡಬೇಕು. ಈ ಕಡೆ ಸೆಷನ್ನಲ್ಲಿ ಗಲಾಟೆ ಗದ್ದಲ ಜೋರಾಗಿದೆ. ಇವರಿಗೆ ಸ್ಟೂಡೆಂಟ್ಸ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಮನಸ್ಸಿರುವಂತಹ ಕಾಂಗ್ರೆಸ್ನವರು ಆಂಟಿ ಪೇಪರ್ ಲೀಕ್ ಲಾ, 10 ಕೋಟಿ ದಂಡ ಹಾಕುವಂತಹ ಕಾನೂನು, ಯಾವನ್ನಾದ್ರೂ ಇನ್ನು ಪೇಪರ್ ಲೀಕ್ ಮಾಡೋದಕ್ಕೆ
ನಿಂತಲ್ಲೇ ನಡಗಬೇಕು ಅಂತಹ ಕಾನೂನನ್ನು ತರೋಕೆ ಹೊರಟಿದೆ ಮೋದಿ ಸರ್ಕಾರ. ನಿಮ್ಮ ಕಾಲದಲ್ಲೂ ಸರಣಿ ಪೇಪರ್ ಲೀಕ್ ಆಗಿತ್ತು, ಬಟ್ ಯಾವುದೇ ಕರೆಕ್ಟಿವ್ ಮೆಷರ್ಸ್ ಇರಲಿಲ್ಲ. ನಮ್ಮ ಕಾಲದಲ್ಲೂ ಸಮಸ್ಯೆಗಳಾಗಿಲ್ಲ ಅಂತ ನಾವು ಹೇಳ್ತಿಲ್ಲ, ಬಟ್ ಹೆಜ್ಜೆಗೂ ಸಿಸ್ಟಮ್ ಸರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ, ಸಹಕರಿಸಿ ಅಂತ ಈಗ ನರೇಂದ್ರ ಮೋದಿ ಅವರು ಬಿಗ್ ಸ್ಟೆಪ್ ಇಟ್ಟಿದ್ದಾರೆ. ಬಟ್ ಆ ಕಾಯ್ದೆ ಮಾಡೋದಿಕ್ಕೆ ಒಂದು ಚೂರು ಇಷ್ಟ ಇಲ್ವಾ ಪ್ರತಿಪಕ್ಷಗಳಿಗೆ? ಡಿಸ್ಕಷನ್ಗೆ ಯಾಕೆ ಇಷ್ಟು ತೊಂದರೆ? ಕಾದ್ ನೋಡಬೇಕು. ಈಗ ಸುಪ್ರೀಂ ಕೋರ್ಟ್ನ ಆದೇಶ ಅತ್ಯಂತ ಮಹತ್ವದ್ದಾಗತ್ತೆ. ಈಗ 4-5 ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿರೋದು. ಸುಪ್ರೀಂ ಕೋರ್ಟ್ನ ಆದೇಶ ಇಡೀ ದೇಶದ ಗಮನ ಸೆಳೆಯಲಿದೆ, ಗ್ಯಾರಂಟಿ. ಇದೆಲ್ಲ ಪ್ರಮುಖವಾಗಿ ಒಳಗೊಂಡಿರುತ್ತೆ ಸುಪ್ರೀಂನ ಆದೇಶದಲ್ಲಿ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ CJI ಹೇಳಿರುವ ಪಾಯಿಂಟ್ಸ್ ಅನ್ನ ನೋಡ್ತಾ ಹೋದ್ರೆ, ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.